ಅನುಭಾವವಿಲ್ಲದ ಭಕ್ತಿ ತಲೆಗೆಳಗಾದುದಯ್ಯ. ಅನುಭಾವವಿಲ್ಲದ ಭಕ್ತಿ ತಲೆಗೆಳಗಾದುದಯ್ಯ. ಅನುಭಾವ ಭಕ್ತಿಗಾಧಾರ, ಅನುಭಾವ ಭಕ್ತಿಗೆ ನೆಲೆವನೇ. ಅನುಭಾವ ಭಕ್ತಿಗಾಧಾರ, ಅನುಭಾವ ಭಕ್ತಿಗೆ ನೆಲೆವನೇ. ಅನುಭಾವವುಳ್ಳವರ ಕಂಡು, ಅನುಭಾವವುಳ್ಳವರ ಕಂಡು ತುರಿಯ ಸಂಭಾಷಣೆಯ ಬೆಸಗೊಳ್ಳದಿದ್ದಡೆ, ತುರಿಯ ಸಂಭಾಷಣೆಯ ಬೆಸಗೊಳ್ಳದಿದ್ದಡೆ ನರಕದಲ್ಲಿ ಇಕ್ಕಯ್ಯ, ನರಕದಲ್ಲಿ ಇಕ್ಕಯ್ಯ. ರಾಮನಾಥ 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 ರಾಮನಾಥ. ಆತ್ಮನ ಅನುಭವವು ಭಕ್ತನಿಗೆ ಬಹಳ ಮುಖ್ಯವಾದುದು. ಅದು ಭಕ್ತಿಗೆ ಆಶ್ರಯವಾಗುತ್ತದೆ. ಅದುವೇ ಭಕ್ತಿಗೆ ಅಡಿಪಾಯವಾಗಿದೆ. ಅನುಭವವಿಲ್ಲದ ಭಕ್ತಿ ತಲೆ ಕೆಳಗಾಗಿ ಬೀಳುತ್ತದೆ ಎನ್ನುವರು ದಾಸಿಮಯ್ಯನವರು. ಅನುಭಾವಿಗಳನ್ನು ಸಂದರ್ಶಿಸಿ ಅವರ ಜೊತೆಗೆ ಆತ್ಮ, ಪರಮಾತ್ಮ, ಜೀವಾತ್ಮ ಹೀಗೆ ಮುಂತಾದ ವಿಚಾರಗಳನ್ನು ಚರ್ಚಿಸಿ ಆತ್ಮೋದ್ಧಾರ ಮಾಡಿಕೊಳ್ಳದಿದ್ದರೆ ರಾಮನಾಥನು ನರಕದಲ್ಲಿಕ್ಕುವನೆಂದಿದ್ದಾರೆ ದಾಸಿಮಯ್ಯನವರು.